ನಮಸ್ಕಾರ, ನಾನು ಶಂಕರ ಹೆಗಡೆ, ಜ್ಯೋತಿಷಿ. ಲೇ ಆಫ್, ಲೇ ಆಫ್, ಲೇ ಆಫ್. ಉದ್ಯೋಗ ನಷ್ಟಕ್ಕೆ ಒಂದು ನನ್ನ ಕೈಲಾದಷ್ಟು ಪರಿಹಾರಗಳನ್ನು ಕೊಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನೊಂದು ವಿಡಿಯೋ ಮಾಡ್ದಂಗಿದೆ, ಎಲ್ಲ ಸಮಸ್ಯೆಗಳಿಗೂ ಸುಲಭ ಪರಿಹಾರಗಳು ಅಂತ. ಪ್ರತಿಯೊಂದು ಮನೆಯೂ 1ನೇ ಮನೆಯಿಂದ 12ನೇ ಮನೆವರೆಗೆ ಮಾಡಿದ್ದಿದೆ, ಹುಡ್ಕೊಳ್ಳಿ. ಬಟ್ ಈಗ ಹೊಸ ಸಬ್ಸ್ಕ್ರೈಬರ್ಸ್ಗೋಸ್ಕರ, ಹೊಸದಾಗಿ ನನ್ನ ಚಾನಲನ್ನು ಜಾಯ್ನ್ ಆದವ್ರಿಗೋಸ್ಕರ 2 ಮನೆಗಳನ್ನು ಮುಖ್ಯವಾಗಿ ಮಾಡ್ತಾ ಇದ್ದೇನೆ. ಒಂದು 2ನೇ ಮನೆ ಧನಸ್ಥಾನ, ಹಣಕಾಸಿಗೆ ಸಂಬಂಧಿಸಿದ್ದು. 10ನೇ ಮನೆ ಉದ್ಯೋಗ ಸ್ಥಾನ. ಸೊ ಈ 2 ಮನೆಗಳಿಗೆ ಸಂಬಂಧಿಸಿದಂಥ ಪರಿಹಾರಗಳನ್ನು ನಾನು ಇವತ್ತು ಟ್ರಿಮ್ ಮಾಡಿಕೊಡ್ತಾ ಇದ್ದೇನೆ. ಭಾಳ ಒಂದು ತೊಂದರೆದಾಯಕ ಸ್ಥಿತಿಯಲ್ಲಿ ಎಲ್ಲರೂ ಇದ್ದಾರೆ. ನಾನು ಭಾಳ ವರ್ಷಗಳ ಹಿಂದೆಯೇ ಇದನ್ನು ಹೇಳಿದ್ದೆ. ಮೇಯ್ನಾಗಿ ಈ ಒಂದು ಈ ಯುದ್ಧ ಎಲ್ಲ ಆಗಿ ಭಾಳ ಜನ ತೊಂದರೆಲಿದ್ದಾರೆ. ಕೋಟಿಗಟ್ಟಲೆ ಲೇ ಆಫ್ ಆಗುವಂಥ ಪರಿಸ್ಥಿತಿ. ಸೊ ನನ್ನಿಂದಾಗಿ ಒಂದು 10 ಜನರಿಗಾದರೂ ಉದ್ಯೋಗ ಉಳಿದ್ರೆ ಅಷ್ಟೇ ದೊಡ್ಡದು ಅಂತ ಹೇಳ್ತೀನಿ. 10 ಕುಟುಂಬಕ್ಕೂ ಅನುಕೂಲ ಆಗುತ್ತೆ ಅಂತ. ಸೊ 2ನೇ ಮನೆ ಬಗ್ಗೆ ಹೇಳ್ತೀನಿ ಪರಿಹಾರಗಳನ್ನ. ಎಲ್ಲದಕ್ಕೂ ಎಲ್ಲ ಮನೆಗಳಿಗೂ ಬೆಸ್ಟ್ ಪರಿಹಾರ ನಾನು ಇಲ್ಲಿವರೆಗೆ ಹೇಳಿದಲ್ಲಿ ಜನ ಕೊಟ್ಟಿರೋ ಫೀಡ್ಬ್ಯಾಕ್ ಪ್ರಕಾರ ಒಂದು ಸೋಮವಾರ ಮತ್ತು ಒಂದು ಗುರುವಾರ, ಒಂದೇ ಸೋಮವಾರ ಒಂದೇ ಗುರುವಾರ ವರ್ಷಕ್ಕೆ ಶಿವನ ದೇವಸ್ಥಾನಕ್ಕೆ ಹೋಗಿ 11 ತೆಂಗಿನಕಾಯಿಯನ್ನು ದಾನ ಕೊಟ್ಟು ಬಂದುಬಿಡಬೇಕು, ಮತ್ತು ವಾಪಸ್ ತರಬಾರ್ದು ಅದನ್ನು. ಅಲ್ಲಿ ಬೇಕಾದ್ರೆ ಅರ್ಚಕರಿಗೆ ಒಂದು 50 ರೂಪಾಯಿ ಕೊಡಿ, ಡಬ್ಬಿ ಬೇಕಾದ್ರೆ ಒಂದು 10 ರೂಪಾಯಿ ಹಾಕಿ ಶಿವನ ಹತ್ರ ನಿಮ್ಮ ಸಮಸ್ಯೆಯನ್ನೇ ಬೇಡ್ಕೊಂಡು ಪರಿಹಾರ ಕೇಳಿಕೊಂಡು ಬನ್ನಿ. ಇನ್ನು ಹೇಳಿದ್ನಲ್ಲ 2ನೇ ಮನೆ ಧನಸ್ಥಾನ ಅಂತ. ಸೊ 2ನೇ ಮನೆಗೆ ಸಂಬಂಧಿಸಿದಂಥ ಸುಲಭದ ಪರಿಹಾರಗಳನ್ನು ಇದನ್ನು ಮಾಡಿ, ತೆಂಗಿನಕಾಯಿನಂತೂ ಮಾಡ್ಕೊಳ್ಳಿ. ಆಮೇಲೆ ನೋಡಿ, 2ನೇ ಮನೆ ಭಾಳ ವಿಚಾರಕ್ಕೆ ಬರುತ್ತೆ. ಕುಟುಂಬ ಸ್ಥಾನ, ಮುಖಸ್ಥಾನ, ಬಲಗಣ್ಣು, ಸಂಪತ್ತು, ಮಾತು, ಸಾಕ್ಷರತೆ ಅಂದರೆ ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡುವಂಥದ್ದು. 2ನೇ ಮನೆ ತೊಂದರೆಗಾದರೆ ಹಣಕಾಸಿನ ತೊಂದರೆ ಬರುತ್ತೆ. ಮದುವೆ ಮತ್ತು ಕುಟುಂಬ ವೃದ್ಧಿ ಆಗಲಿಕ್ಕೂ ಕಷ್ಟ ಆಗುತ್ತೆ. ಬಾಯಿಗೆ ಸಂಬಂಧಿಸಿದಂಥ ರೋಗಗಳು, ಕಣ್ಣಿಗೆ ಸಂಬಂಧಿಸಿದಂಥ ತೊಂದರೆಗಳು ಬರಬಹುದು. ಇದಕ್ಕೆ ಪರಿಹಾರಗಳು ಭಾಳ ಸುಲಭದ ಹೇಳ್ತಾ ಇದ್ದೀನಿ. ಹಾಸಿಗೆ, ದಿಂಬು ಮುಂತಾದ ಮಲಗಲಿಕ್ಕೆ ಬಳಸುವ ಸಾಮಗ್ರಿಗಳ ದಾನ ಬಡವರಿಗೆ ಕೊಡಬೇಕು. ಕಾಲು ನೋವು, ಪಾದ ನೋವು ಇರುವವರಿಗೆ ಔಷಧ ಸಹಾಯ, ಸನ್ಯಾಸಿಗಳ ಸೇವೆ ಮಾಡುವಂಥದ್ದು, ಆಶ್ರಮ ಮತ್ತು ಆಸ್ಪತ್ರೆಯಲ್ಲಿ ಸೇವೆ ಮಾಡುವಂಥದ್ದು. ಈ ಕ್ಯಾಟ್ರಾಕ್ಟ್ ಥರ ಏನಾದ್ರು ಬಲಗಣ್ಣಿನ ತೊಂದರೆ ಇರುವವರಿಗೆ ಔಷಧ ದಾನ ಮಾಡಿ. ಎಲ್ಲಿ ಹುಡ್ಕೊಂಡು ಹೋಗೋದು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇರುವಂಥ ಔಷಧ ಅಂಗಡಿಗೆ ಹೋಗಿ ನಿಂತ್ಕೊಳ್ಳಿ. ಪ್ರಿಸ್ಕ್ರಿಪ್ಷನ್ ತೊಗೊಬಂದವರು ಬಡವರು ಅಂತ ಅನಿಸಿದ್ರೆ ಅವ್ರಿಗೆ ನಿಮ್ಮ ಕೈಲಾದ ದುಡ್ಡನ್ನು ಈ ಮಾತ್ರೆಗಳಿಗೋಸ್ಕರ ಕೊಡ್ತಾ ಇದ್ದೀನಿ ಅಥವಾ ಈ ಔಷಧ ಕೊಡ್ತಿದ್ದೀನಿ ಅಂತ ಕೊಟ್ಬೇಡಿ. ಹಾಗೆ 10ನೇ ಮನೆ ಭಾಳ ಇಂಪಾರ್ಟೆಂಟಾಗಿ ಉದ್ಯೋಗ ಸ್ಥಾನ. 10ನೇ ಮನೆಗೆ ಸಂಬಂಧಿಸಿದಂತೆ ನೋಡಿ, ಒಂದು ಕೇಸ್ ಸ್ಟಡಿ ಕೂಡ ಹಾಕಿದ್ದೀನಿ, ಗೊತ್ತಾಯ್ತಾ? ಈ ಒಂದು ಕೇಸ್ ಸ್ಟಡಿಗೆ ನಾನು ಹೇಳಿದ ಪರಿಹಾರ ಮಾಡಿದ ನಂತರ ಪರಿಹಾರ ಆಗಿದ್ದು. ಸೊ 10ನೇ ಮನೆಗೆ ನೋಡಿ, 10ನೇ ಮನೆ ಯಾವ್ಯಾವುದು ಬರುತ್ತೆ? ವೃತ್ತಿ ಅಂದರೆ ನಿಮ್ಮ ಪ್ರೊಫೆಷನ್ನು, ವಿಶೇಷವಾಗಿ ನೌಕರಿ. ಲೇ ಆಫ್ ಆಗ್ತಿರೋದು ನೌಕರಿಯಲ್ಲಿ ತಾನೆ. ಅಫ್ಕೋರ್ಸ್ ಸಾಮಾನ್ಯ ಜನಗಳ ಬಿಸ್ನೆಸ್ ಕೂಡ ನಡೀತಾ ಇಲ್ಲ. ಕರ್ಮಸ್ಥಾನ ಅಂತ ಕರೆಯುವಂಥದ್ದು. ಮಟ್ಟ ಕರ್ಮ ಅಂದರೆ ನಿಮ್ಮ ಒಂದು ಉದ್ಯೋಗದಲ್ಲಿ ಯಾವ ಮಟ್ಟದ್ದು ಅಂತ. ಕರ್ಮಾಧಿಕಾರ ಅಂದರೆ ಫೈನಲ್ ರಿಚುವಲ್ಸ್ ಮಾಡುವಂಥದ್ದು. ನಿಮ್ಮ ತಂದೆ ತಾಯಿಗೆ ಯಾರಾದರೂ ಸೀರಿಯಸ್ ಇದ್ದರೆ ಈ ಪರಿಹಾರಗಳನ್ನು ಮಾಡುವಂಥದ್ದು. 10ನೇ ಮನೆ ತೊಂದರೆಗೊಳಗಾದರೆ ವೃತ್ತಿಯಲ್ಲಿ ವಿಶೇಷವಾಗಿ ತೊಂದರೆ ಕಂಡು ಬರುತ್ತೆ. ಪರಿಹಾರ ಏನು? ಇನ್ಶೂರೆನ್ಸ್ ಏಜೆಂಟ್ಸ್ಗಳಿಗೆ ಸಹಾಯ ಮಾಡಿ. ಇದು ಸ್ವಲ್ಪ ಕಷ್ಟನೇ, ಈಗ ದುಡ್ಡೇ ಇರೋದಿಲ್ಲ, ಇನ್ನು ಇನ್ಶೂರೆನ್ಸ್ ಏಜೆಂಟ್ಸ್ಗಳಿಗೆಲ್ಲ ಎಲ್ಲಿ ಕೊಡೋಕ್ಕಾಗುತ್ತೆ. ಲೈಫ್ ಸೇವಿಂಗ್ ಡ್ರಗ್ಸ್ಗಳನ್ನು ದಾನ ಮಾಡಿ, ಸಾಧ್ಯ ಇದ್ದರೆ, ಶಕ್ತಿ ಇದ್ದರೆ. ಅದಿಲ್ವಾ, BP ಡಯಾಬಿಟಿಸ್ ಇರುವವರಿಗೆ ಔಷಧ ದಾನ ಮಾಡಿ. ಕಾಲು ನೋವು ಇರುವವರಿಗೆ ಔಷಧ ದಾನ ಮಾಡಿ. ಯಾರಿಗಾದರೂ ಅಂತ್ಯಕ್ರಿಯೆಗೆ ಸಹಾಯ ಬೇಕಿದ್ದರೆ ನಿಮ್ಮ ಕೈಲಾದಷ್ಟು ದುಡ್ಡನ್ನು, 100 ರೂಪಾಯಿ ಇರ್ಬೋದು, 500 ಇರ್ಬೋದು, ಅಷ್ಟು ದುಡ್ಡನ್ನು ಕೊಡಿ. ಏನಾದರೂ ನಿಮ್ಮ ಊರಿಗೆ ಸಮೀಪದಲ್ಲಿ ತೀರ್ಥಕ್ಷೇತ್ರ ಇದ್ದರೆ ಅಲ್ಲಿ ಸನ್ಯಾಸಿಗಳಿರ್ತಾರಲ್ಲ, ಅವರಿಗೆ ದಾನ ಮಾಡೋದು ಕೂಡ ಉತ್ತಮ ಪರಿಹಾರ. ಮತ್ತೆ ಹೇಳ್ತಿದ್ದೀನಿ, ಔಷಧವನ್ನು ಎಲ್ಲಿ ದಾನ ಮಾಡಬೇಕು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹೋಗಿ ನಿಂತ್ಕೊಳ್ಳಿ, ಅಥವಾ ಯಾವುದಾದ್ರು ಮೆಡಿಕಲ್ ಶಾಪ್ ಹತ್ರ ಹೋಗಿ ನಿಂತ್ಕೊಳ್ಳಿ. ಅಲ್ಲಿ ಹೊರಗಡೆ ಬಂದವರು ಬಡವರು ಅಂತ ಅನ್ಸ್ರೆ ಅವ್ರು ಪ್ರಿಸ್ಕ್ರಿಪ್ಷನ್ ಹಿಡ್ಕೊಂಡ್ಬಂದಿರ್ತಾರೆ. ನಾನು ಹೇಳಿದಂಥ ವಿಚಾರಗಳಿಗೆ ಸಂಬಂಧಿಸಿದಂತೆ ಅವರ ಔಷಧದ ಬಿಲ್ಲನ್ನು ಸಾಧ್ಯ ಆದರೆ ಪೂರ್ತಿ ಕೊಡಿ, ಇಲ್ಲಾಂದರೆ ಅರ್ಧನ 10% ಎಷ್ಟಾಗುತ್ತೆ ನಿಮ್ಮ ಕೈಯಲ್ಲಿ ಅಷ್ಟು ಧನ ಸಹಾಯ ಮಾಡಿ. ಮತ್ತು ಒಳ್ಳೆಯದಾಯಿತು ಇಲ್ವೋ ಅಂತ ಫೀಡ್ಬ್ಯಾಕ್ ಕೊಡೋಕ್ಕೆ ಮರಿಬೇಡಿ. ನಮಸ್ಕಾರ.